ಮಧ್ಯಂತರ ಜಾಮೀನಿನ ಅವಧಿ ನಾಳೆಗೆ ಅಂತ್ಯವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದು ಎಕ್ಸ್ಟೆಂಡ್ ಆದರೆ ಓಕೆ, ಇಲ್ಲ ಅಂತಂದರೆ ರೆಗ್ಯುಲರ್ ಬೇಲ್ ಸಿಗದೇ ಇದ್ದರೆ ವಾಪಸ್ ಬಳ್ಳಾರಿಗೆ ಹೋಗ್ತಾರಾ ದರ್ಶನ್? ಈ ವರದಿ ನೋಡಿ. ಇನ್ನೊಂದೇ ದಿನ ಬ್ಯಾಕ್ ಟು ಬಳ್ಳಾರಿ. ದರ್ಶನ್ಗಾಗಿ ಕಾಯುತ್ತಿದೆ ಕಂಬಿಗಳು. ಹಲ್ಲೆ ಮತ್ತು ಮರ್ಡರ್ ಕೇಸ್ನಲ್ಲಿ ಆರೋಪಿ ನಂಬರ್ 1 ಪವಿತ್ರ ಗೌಡ ಆಗಿದ್ರೆ, ಆರೋಪಿ ನಂಬರ್ 2 ಸ್ಥಾನದಲ್ಲಿ ನಟ ದರ್ಶನ್ ಇದ್ದಾರೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಿದ್ದಂತೆ ಬೆನ್ನು ನೋವಿನ ಕಾರಣ ನೀಡಿ ದರ್ಶನ್ 6 ವಾರಗಳ ಕಾಲ ಮಧ್ಯಂತರ ಜಾಮೀನು ಪಡೆದು ಬಿಜಿಎಸ್ ಆಸ್ಪತ್ರೆ ಸೇರಿದ್ರು. ಆದರೆ ದರ್ಶನ್ ಮಧ್ಯಂತರ ಜಾಮೀನು ನಾಳೆಗೆ ಅಂತ್ಯವಾಗಲಿದೆ. ಸರ್ಜರಿ ಮಾಡಿಸಲೇಬೇಕು ಅಂತ ಬೇಲ್ ಪಡೆದು ಬಿಡುಗಡೆ ಆಗಿದ್ರೂ ಸರ್ಜರಿ ಮಾತ್ರ ಇನ್ನೂ ಆಗಿಲ್ಲ. ವೈದ್ಯರು ದರ್ಶನ್ಗೆ ಬರೀ ಫಿಸಿಯೋಥೆರಪಿ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ದರ್ಶನ್ಗೆ ಆಪರೇಷನ್ ಆಗೋದೇ ಇಲ್ವಾ? ಇನ್ನು ಮಧ್ಯಂತರ ಜಾಮೀನು ಅವಧಿ ನಾಳೆಗೆ ಅಂತ್ಯವಾಗಲಿದೆ. ಇಷ್ಟರೊಳಗೆ ಆಪರೇಷನ್ ಮಾಡಿಸಿಕೊಳ್ಬೇಕಿತ್ತು, ಆದರೆ ಆಪರೇಷನ್ ಮಾತ್ರ ಆಗಲೇ ಇಲ್ಲ. ಹೀಗಾಗಿ ದರ್ಶನ್ ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆಗಾಗಿ ನಾನಾ ಕಸರತ್ತು ನಡೆಸುತ್ತಿದ್ದಾರೆ. ಆದರೆ ದರ್ಶನ್ನ ಮತ್ತೆ ಜೈಲಿಗೆ ಹಾಕಲು ಎಸ್ಪಿಪಿ ಪ್ರಸನ್ನ ಕುಮಾರ್ ಕೂಡ ನಾನಾ ತಯಾರಿ ಮಾಡ್ತಿದ್ದಾರೆ. ಹೀಗಾಗಿ ಆಪರೇಷನ್ ನೆಪ ಒಡ್ಡಿ ದರ್ಶನ್ ಮಧ್ಯಂತರ ಜಾಮೀನು ಪಡೆದ್ರು ಆಪರೇಷನ್ ಮಾತ್ರ ಆಗಿಲ್ಲ. ಹೀಗಾಗಿ ದರ್ಶನ್ ಆಪರೇಷನ್ ಆಗದೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಹೋಗೋದು ಫಿಕ್ಸ್ ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲ, ದರ್ಶನ್ಗಾಗಿ ಕಾರಾಗೃಹದ ಕಂಬಿ ಕೂಡ ಕಾಯ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಧ್ಯಂತರ ಜಾಮೀನಿನ ಅವಧಿ ನಾಳೆಗೆ ಅಂತ್ಯವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದು ಎಕ್ಸ್ಟೆಂಡ್ ಆದರೆ ಓಕೆ, ಇಲ್ಲ ಅಂತಂದರೆ ರೆಗ್ಯುಲರ್ ಬೇಲ್ ಸಿಗದೇ ಇದ್ದರೆ ವಾಪಸ್ ಬಳ್ಳಾರಿಗೆ ಹೋಗ್ತಾರಾ ದರ್ಶನ್? ಈ ವರದಿ ನೋಡಿ. ಇನ್ನೊಂದೇ ದಿನ ಬ್ಯಾಕ್ ಟು ಬಳ್ಳಾರಿ. ದರ್ಶನ್ಗಾಗಿ ಕಾಯುತ್ತಿದೆ ಕಂಬಿಗಳು. ಹಲ್ಲೆ ಮತ್ತು ಮರ್ಡರ್ ಕೇಸ್ನಲ್ಲಿ ಆರೋಪಿ ನಂಬರ್ 1 ಪವಿತ್ರ ಗೌಡ ಆಗಿದ್ರೆ, ಆರೋಪಿ ನಂಬರ್ 2 ಸ್ಥಾನದಲ್ಲಿ ನಟ ದರ್ಶನ್ ಇದ್ದಾರೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಿದ್ದಂತೆ ಬೆನ್ನು ನೋವಿನ ಕಾರಣ ನೀಡಿ ದರ್ಶನ್ 6 ವಾರಗಳ ಕಾಲ ಮಧ್ಯಂತರ ಜಾಮೀನು ಪಡೆದು ಬಿಜಿಎಸ್ ಆಸ್ಪತ್ರೆ ಸೇರಿದ್ರು. ಆದರೆ ದರ್ಶನ್ ಮಧ್ಯಂತರ ಜಾಮೀನು ನಾಳೆಗೆ ಅಂತ್ಯವಾಗಲಿದೆ. ಸರ್ಜರಿ ಮಾಡಿಸಲೇಬೇಕು ಅಂತ ಬೇಲ್ ಪಡೆದು ಬಿಡುಗಡೆ ಆಗಿದ್ರೂ ಸರ್ಜರಿ ಮಾತ್ರ ಇನ್ನೂ ಆಗಿಲ್ಲ. ವೈದ್ಯರು ದರ್ಶನ್ಗೆ ಬರೀ ಫಿಸಿಯೋಥೆರಪಿ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ದರ್ಶನ್ಗೆ ಆಪರೇಷನ್ ಆಗೋದೇ ಇಲ್ವಾ? ಇನ್ನು ಮಧ್ಯಂತರ ಜಾಮೀನು ಅವಧಿ ನಾಳೆಗೆ ಅಂತ್ಯವಾಗಲಿದೆ. ಇಷ್ಟರೊಳಗೆ ಆಪರೇಷನ್ ಮಾಡಿಸಿಕೊಳ್ಬೇಕಿತ್ತು, ಆದರೆ ಆಪರೇಷನ್ ಮಾತ್ರ ಆಗಲೇ ಇಲ್ಲ. ಹೀಗಾಗಿ ದರ್ಶನ್ ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆಗಾಗಿ ನಾನಾ ಕಸರತ್ತು ನಡೆಸುತ್ತಿದ್ದಾರೆ. ಆದರೆ ದರ್ಶನ್ನ ಮತ್ತೆ ಜೈಲಿಗೆ ಹಾಕಲು ಎಸ್ಪಿಪಿ ಪ್ರಸನ್ನ ಕುಮಾರ್ ಕೂಡ ನಾನಾ ತಯಾರಿ ಮಾಡ್ತಿದ್ದಾರೆ. ಹೀಗಾಗಿ ಆಪರೇಷನ್ ನೆಪ ಒಡ್ಡಿ ದರ್ಶನ್ ಮಧ್ಯಂತರ ಜಾಮೀನು ಪಡೆದ್ರು ಆಪರೇಷನ್ ಮಾತ್ರ ಆಗಿಲ್ಲ. ಹೀಗಾಗಿ ದರ್ಶನ್ ಆಪರೇಷನ್ ಆಗದೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಹೋಗೋದು ಫಿಕ್ಸ್ ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲ, ದರ್ಶನ್ಗಾಗಿ ಕಾರಾಗೃಹದ ಕಂಬಿ ಕೂಡ ಕಾಯ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಧ್ಯಂತರ ಜಾಮೀನಿನ ಅವಧಿ ನಾಳೆಗೆ ಅಂತ್ಯವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದು ಎಕ್ಸ್ಟೆಂಡ್ ಆದರೆ ಓಕೆ, ಇಲ್ಲ ಅಂತಂದರೆ ರೆಗ್ಯುಲರ್ ಬೇಲ್ ಸಿಗದೇ ಇದ್ದರೆ ವಾಪಸ್ ಬಳ್ಳಾರಿಗೆ ಹೋಗ್ತಾರಾ ದರ್ಶನ್? ಈ ವರದಿ ನೋಡಿ.
ಇನ್ನೊಂದೇ ದಿನ ಬ್ಯಾಕ್ ಟು ಬಳ್ಳಾರಿ. ದರ್ಶನ್ಗಾಗಿ ಕಾಯುತ್ತಿದೆ ಕಂಬಿಗಳು. ಹಲ್ಲೆ ಮತ್ತು ಮರ್ಡರ್ ಕೇಸ್ನಲ್ಲಿ ಆರೋಪಿ ನಂಬರ್ 1 ಪವಿತ್ರ ಗೌಡ ಆಗಿದ್ರೆ, ಆರೋಪಿ ನಂಬರ್ 2 ಸ್ಥಾನದಲ್ಲಿ ನಟ ದರ್ಶನ್ ಇದ್ದಾರೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಿದ್ದಂತೆ ಬೆನ್ನು ನೋವಿನ ಕಾರಣ ನೀಡಿ ದರ್ಶನ್ 6 ವಾರಗಳ ಕಾಲ ಮಧ್ಯಂತರ ಜಾಮೀನು ಪಡೆದು ಬಿಜಿಎಸ್ ಆಸ್ಪತ್ರೆ ಸೇರಿದ್ರು. ಆದ್ರೆ ದರ್ಶನ್ ಮಧ್ಯಂತರ ಜಾಮೀನು ನಾಳೆಗೆ ಅಂತ್ಯವಾಗಲಿದೆ. ಸರ್ಜರಿ ಮಾಡಿಸಲೇಬೇಕು ಅಂತ ಬೇಲ್ ಪಡೆದು ಬಿಡುಗಡೆ ಆಗಿದ್ರು ಸರ್ಜರಿ ಮಾತ್ರ ಇನ್ನೂ ಆಗಿಲ್ಲ. ವೈದ್ಯರು ದರ್ಶನ್ಗೆ ಬರೀ ಫಿಸಿಯೋಥೆರಪಿ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ದರ್ಶನ್ಗೆ ಆಪರೇಷನ್ ಆಗೋದೇ ಇಲ್ವಾ? ಇನ್ನು ಮಧ್ಯಂತರ ಜಾಮೀನು ಅವಧಿ ನಾಳೆಗೆ ಅಂತ್ಯವಾಗಲಿದೆ. ಇಷ್ಟರೊಳಗೆ ಆಪರೇಷನ್ ಮಾಡಿಸಿಕೊಳ್ಬೇಕಿತ್ತು. ಆದ್ರೆ ಆಪರೇಷನ್ ಮಾತ್ರ ಆಗ್ಲೇ ಇಲ್ಲ. ಹೀಗಾಗಿ ದರ್ಶನ್ ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆಗಾಗಿ ನಾನಾ ಕಸರತ್ತು ನಡೆಸುತ್ತಿದ್ದಾರೆ. ಆದ್ರೆ ದರ್ಶನ್ನ ಮತ್ತೆ ಜೈಲಿಗೆ ಹಾಕಲು ಎಸ್ಪಿ ಪ್ರಸನ್ನ ಕುಮಾರ್ ಕೂಡ ನಾನಾ ತಯಾರಿ ಮಾಡ್ತಿದ್ದಾರೆ. ಹೀಗಾಗಿ ಆಪರೇಷನ್ ನೆಪ ಒಡ್ಡಿ ದರ್ಶನ್ ಮಧ್ಯಂತರ ಜಾಮೀನು ಪಡೆದ್ರು ಆಪರೇಷನ್ ಮಾತ್ರ ಆಗಿಲ್ಲ. ಹೀಗಾಗಿ ದರ್ಶನ್ ಆಪರೇಷನ್ ಆಗದೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಹೋಗೋದು ಫಿಕ್ಸ್ ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲ, ದರ್ಶನ್ಗಾಗಿ ಕಾರಾಗೃಹದ ಕಂಬಿ ಕೂಡ ಕಾಯ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಧ್ಯಂತರ ಜಾಮೀನಿನ ಅವಧಿ ನಾಳೆಗೆ ಅಂತ್ಯವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದು ಎಕ್ಸ್ಟೆಂಡ್ ಆದರೆ ಓಕೆ, ಇಲ್ಲ ಅಂತಂದರೆ ರೆಗ್ಯುಲರ್ ಬೇಲ್ ಸಿಗದೇ ಇದ್ದರೆ ವಾಪಸ್ ಬಳ್ಳಾರಿಗೆ ಹೋಗ್ತಾರಾ ದರ್ಶನ್? ಈ ವರದಿ ನೋಡಿ. ಇನ್ನೊಂದೇ ದಿನ ಬ್ಯಾಕ್ ಟು ಬಳ್ಳಾರಿ. ದರ್ಶನ್ಗಾಗಿ ಕಾಯುತ್ತಿದೆ ಕಂಬಿಗಳು. ಹಲ್ಲೆ ಮತ್ತು ಮರ್ಡರ್ ಕೇಸ್ನಲ್ಲಿ ಆರೋಪಿ ನಂಬರ್ 1 ಪವಿತ್ರ ಗೌಡ ಆಗಿದ್ರೆ, ಆರೋಪಿ ನಂಬರ್ 2 ಸ್ಥಾನದಲ್ಲಿ ನಟ ದರ್ಶನ್ ಇದ್ದಾರೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಿದ್ದಂತೆ ಬೆನ್ನು ನೋವಿನ ಕಾರಣ ನೀಡಿ ದರ್ಶನ್ 6 ವಾರಗಳ ಕಾಲ ಮಧ್ಯಂತರ ಜಾಮೀನು ಪಡೆದು ಬಿಜಿಎಸ್ ಆಸ್ಪತ್ರೆ ಸೇರಿದ್ರು. ಆದ್ರೆ ದರ್ಶನ್ ಮಧ್ಯಂತರ ಜಾಮೀನು ನಾಳೆಗೆ ಅಂತ್ಯವಾಗಲಿದೆ. ಸರ್ಜರಿ ಮಾಡಿಸಲೇಬೇಕು ಅಂತ ಬೇಲ್ ಪಡೆದು ಬಿಡುಗಡೆ ಆಗಿದ್ರು ಸರ್ಜರಿ ಮಾತ್ರ ಇನ್ನೂ ಆಗಿಲ್ಲ. ವೈದ್ಯ